ವೀಕ್ಷಕರೇ, ಇಲ್ಲೊಂದು ಒಬ್ಬನು ತೋರಿಸ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ಈ ವಿಷಯ ತುಂಬ ಚೆನ್ನಾಗಿದೆ ಅಂದರೆ, ಈ ವಿಷಯ ನೋಡಬೇಕು ಅಂದರೆ ಯಾರು ಸ್ಕಿಪ್ ಮಾಡದೆ, ದಯವಿಟ್ಟು ಯಾರು ಸ್ಕಿಪ್ ಮಾಡದೆ ನೋಡಿ. ಮತ್ತು ಇದನ್ನು ಬೇರೆಯವ್ರಿಗೆ ಶೇರ್ ಮಾಡಿ, ಲಿಂಕ್ ಕೊಡಿ, ಬೇರೆಯವ್ರಿಗೆ ನಿಮಗೆ ಎಲ್ಲ ಈ ವಿಡಿಯೋಗಳನ್ನ ಹಂಚಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಇಲ್ಲಿ ಕಾಣ್ತಾ ಇದ್ದಾನಲ್ಲ, ಇವ್ರ ಹೆಸರು ಅದೆಂಥದೋ ನಾರಾಯಣ, ಎಂಥ ನಾರಾಯಣ ಗೊತ್ತಿಲ್ಲ, ಭೋಗ ನಾರಾಯಣ, ಅಯೋಗ್ಯ ನಾರಾಯಣ ಅಂತ ಏನೋ ಹೇಳ್ತಾರೆ. ಇವನಿಗೆ ಯಾವ ನಾರಾಯಣ ಅಲ್ಲ, ಇವನು ಅಯೋಗ್ಯ ನಾರಾಯಣ. ನೋಡಿ, ಇವನು ಮಾತಾಡ್ತಿರೋದಲ್ಲ ಇಲ್ಲಿ ಹಿಂದೂಗಳು, ಪಾಪ ಹಿಂದೂಗಳ ಬಗ್ಗೆನೇ ಮಾತಾಡ್ತಾ ಇದ್ದಾನೆ. ಹಿಂದೂಗಳ ವಿರುದ್ಧವಾಗಿ ಮಾತಾಡೋದು ಇವನ್ ಕೆಲಸ ಏನು? ಹಿಂದೂಗಳ ವಿರುದ್ಧವಾಗೇ ಮಾತಾಡೋದು. ಸುದ್ದಿ ಚಾನಲ್ ಅಂತ ಇರೋದು, ಸುದ್ದಿ ಸರ್ಕಲ್ ಇದು. ಯಾವ ಸುದ್ದಿ ಸರ್ಕಲ್ಲು? ಎಂಥ ಸುದ್ದಿ ಇದು? ಜರ್ನಲಿಸಮ್ ಏನೋ ಒಂದು ಎಥಿಕ್ಸ್ ಅಂತ ಇಟ್ಕೊಂಡಿದ್ದಾನೆ ನನ್ನ ಮಗ. ಜರ್ನಲಿಸಮ್ ಮುಂದೆ ಹೋಗ್ತಾ ಇದ್ದಾನೆ. ಇವನಿಗೆ ಯಾರು ಫಂಡಿಂಗ್ ಮಾಡ್ತಾ ಇದ್ದಾರೆ? ಯಾವ ಧರ್ಮದವ್ರ ಫಂಡಿಂಗ್ ಮಾಡ್ತಾ ಇದ್ದಾರೆ? ಹಿಂದೂ ಧರ್ಮದ ವಿರುದ್ಧವಾಗಿ ಮಾತಾಡೋದಕ್ಕೆ. ನೋಡಿ, ಈ ಒಂದು ತುಣುಕು ಆಗ್ತಿದ್ದೀನಿ. ಇವನು ಮೊನ್ನೆ ಮಂಡ್ಯಾಗ ಹೋದಾಗ ಪುಣ್ಯ ಮದ್ರಾಸ್ ಅಲ್ಲಿ ಮಸೀದಿ ಯಾವ್ದು ಇದೆಯಲ್ಲ, ದರ್ಗಾನ ಮಸೀದಿನ ಏನೋ ಮಂಡ್ಯ ಮದ್ದೂರ್ ಹತ್ರ, ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಫೋಟೋ ತಗೊಂಡು ಅಲ್ಲಿ ಒಂದು ಮದ್ದೂರು ಅಂತ ಪೆಟ್ರೋಲ್ ಬಂಕ್ ಹುಡುಗಿ, ನಾನು ನೀಚ ಹುಡುಗಿ ಅಂತ ಬೈತೇನೆ. ಇವನಂತ ದೊಡ್ಡ ನೀಚ ಅಂತ ಗೊತ್ತಿಲ್ಲ, ಅಂತ ದೊಡ್ಡ ಲೋಫರ್ನ ಮಗ ಇವನು. ಇಂಥ ಲೋಫರ್ಗನ ಯಾವ ರೀತಿ ಸೆಕ್ಷನ್ಗೊಳಗಾಗಬೇಕು ಪೊಲೀಸ್ನವರೇ ನೋಡಬೇಕು. ಯಾಕೆಂದರೆ ಹಿಂದೂ ವಿರೋಧವಾಗಿ ಮಾತಾಡ್ತಾ ಇದ್ದಾನೆ. ನೋಡಿ, ಇವ್ರು ತುಣುಕು ಆಗ್ತಿದ್ದು ನೋಡಿ, ಆಗಿದೆ ಅದು ನೋಡಿ. ಇವನು ಇಲ್ಲೇ ಹೇಳ್ದಂಗೆ ಬ್ರಾಹ್ಮಣ ಒಬ್ಬ ಲುಚ್ಛನಿಂದ ದಲಿತ CIGಗೆ ಅವಮಾನ ಬೆದರಿಕೆ ಅಂತ ಲುಚ್ಛ ಅಂತ ಬೆಳ್ತಾನೆ. ನೋಡಿ, ಇವನೆಂತ ಲುಚ್ಛ ನೋಡಿ, ಇವನೆಂತ ಲುಚ್ಛ. ಈ ಲುಚ್ಛ ನನ್ನ ಮಗ ಬಂದು ಇವ್ರಿಗೆ ಹೇಳ್ಕೊಡೋದು, ಹಿಂದೂಗಳಿಗೆ ಬಂದು ಹೇಳ್ಕೊಡೋದು. ನೋಡಿ, ಇಂಥವ್ರಿಗೆಲ್ಲ ಅವಮರ್ಯಾದೆ ಮಾಡೋದು ಇವನ್ ಕೆಲಸ ಅದೇನೆ. ಮೊನ್ನೆ ಮಂಡ್ಯಾಗ ಹೋಗಿ, ಮಂಡ್ಯದಲ್ಲೂ ಅಷ್ಟೇ ಉರ್ದುಗಳದ್ದು ಫೋಟೋ ಹಾಕೋನೆ, ಮದ್ದೂರಿಗೆ ಹೋಗ್ಬಿಟ್ಟು ಜನಗಳನ್ನ ಎತ್ಕಟ್ಟೋದು, ಉರ್ದುಂಬಿಸೋದು, ಹಿಂದೂ ಧರ್ಮದ ವಿರೋಧವಾಗಿ ಮಾತಾಡೋದು. ಇಂಥ ಲುಚ್ಛ ನನ್ನ ಮಗ. ಈ ಲುಚ್ಚಾರಿಂದ ಏನು ನಮ್ಮ ಹಿಂದೂ ಹಾಳಾಗುತ್ತೆ ಅಂದ್ಕೊಂಡಿದ್ರೆ ಮೂರ್ಖತನನ ಪರಭಾವದಿ. ಇಂಥವ್ರು ಒಂದು ಮೀಡಿಯಾದಲ್ಲಿ ಬರೋದು, ಮತ್ತು ಪೊಲೀಸ್ನವರು ಈತನ ಬಗ್ಗೆ, ಈ ಯೋಗ್ಯ ನಾರಾಯಣ, ಎಂಥ ನಾರಾಯಣ? ಅಯೋಗ್ಯ ನಾರಾಯಣ, ಸಂಭೋಗ ನಾರಾಯಣ ಅಂತ ಹೇಳ್ತೀನಿ. ಇಂಥ ನನ್ನ ಮಗ ಇದು ಬಿಟ್ರೆ ಭೂಮಿ ನಮ್ಮ ಭಾರತ ಭೂಮಿ, ಹಿಂದೂಗಳ ಭೂಮಿ. ನೀನು ಇರೋದು ಹಿಂದೂ ರಾಷ್ಟ್ರದಲ್ಲಿದೆಯಾ? ಹಿಂದೂಗಳ ವಿರೋಧವಾಗಿ ಮಾತಾಡ್ತಿದ್ಯಾ ನೀನು, ಭೋಗ ನಾರಾಯಣ್. ನಾಚಿಕೆ ಆಗಬೇಕು, ನಾಚಿಕೆ ಆಗೋಂಗಿಲ್ಲ ನಿನಗೆ. ಹಿಂದೂಗಳಿಗೆ ಈಗ ನೀನು ಪಬ್ಲಿಕ್ನಲ್ಲಿ ಬಂದು ವಿರೋಧವಾಗಿ ಮಾತಾಡೋ, ಹಿಂದೂಗಳ ವಿರೋಧವಾಗಿ ಮಾತಾಡೋ ತಾಕತ್ತಿದ್ರೆ ಅಪ್ಪನ ಬಿಟ್ಟಿದ್ರೆ ನೀನು. ನಾವೇನಾದ್ರು ಬೇರೆ ಧರ್ಮದ ವಿರೋಧವಾಗಿ ಮಾತಾಡ್ತಾ ಇದ್ದೀವಾ? ಇಲ್ಲ. ಸುದ್ದಿ ಸರ್ಕಲ್ ಎಂದು ಹಿಂದೂಗಳನ್ನೇ ಟೀಕೆ ಮಾಡೋದು. ಆ ಹುಡುಗಿ ಲಾಠಿ ತಿಂದು ಅಷ್ಟೊಂದು ಗೋಳಾಡ್ತಾ ಇದ್ರೆ ಆ ಹುಡುಗಿ ನೀಚ ಹುಡುಗಿ ಅಂತ ಬೈಯೋದು. ನೀನೆಂತ ನೀಚ ನನ್ನ ಮಗ? ನೀನೆಂತ ನೀಚನಾ? ಒಂಚೂರು ಮಾನ ಮರ್ಯಾದೆ ಏನಾದ್ರು ಇದೆಯೇ ನಿನಗೆಲೇ? ಸುದ್ದಿ ಸರ್ಕಲ್ ಅಂತೆ. ಪೊಲೀಸ್ ಕಮಿಷನರು ಸಂಬಂಧಪಟ್ಟವರು ಈತನ ಬಗ್ಗೆ ಕೋಮುಗಲಭೆ ಒಂದು ಪ್ರಚೋದನೆ ಕೊಡ್ತಾ ಇದ್ದಾನೆ. ಆದ್ದರಿಂದ ಇದನ್ನ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ಇಂಥವ್ರನ್ನ ಯೂಟ್ಯೂಬ್ನಲ್ಲಿ ಯಾರ್ಯಾರು ಇರ್ತಾರೋ, ಈ ಥರ ಕೋಮು ಪ್ರಚೋದನೆ ಮಾಡ್ತಾ ಇದ್ದಾರೋ ಇಂಥವ್ರನ್ನ ಬಿಡಬೇಡಿ. ಯಾಕೆಂದರೆ ಹಿಂದೂಗಳ ಬಗ್ಗೆ ಅಯೋಗ್ಯ ಅಂತ ಅನ್ನೋದು, ಹಿಂದೂಗಳನ್ನ ಟೀಕೆ ಮಾಡೋದು, ಧರ್ಮಸ್ಥಳದ ವಿರೋಧವಾಗಿರೋದು, ತಿಮ್ರೋಡಿ ಪರವಾಗಿ ಮಾತಾಡೋದು, ಈ ರೀತಿ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಇವ್ರಿಗೆ ಯಾರು ಫಂಡಿಂಗ್ ಮಾಡ್ತಾ ಇದ್ದಾರೆ? ಇದ್ರ ಬಗ್ಗೆ ಇಡಿ ತನಿಖೆ ಆಗಬೇಕು. ದಯವಿಟ್ಟು ಇಡಿ ತನಿಖೆ ಆಗಬೇಕು ಆಗ್ರಹಿಸ್ತಾ ಇದ್ದೀನಿ ಈ ಮೂಲಕ. ನಾವು ನಮ್ಮಲ್ಲಿ ಭಾರತ ದೇಶದಲ್ಲಿ ಇದ್ಕೊಂಡು ಭಾರತ ರಾಷ್ಟ್ರ ಅನ್ನೋದು ಒಂದು, ಬೇರೆಯವರೆಲ್ಲ ಬೇರೆ ದೇಶದವರೆಲ್ಲ ಇಲ್ಲಿ ಬಂದು ಭಾರತಕ್ಕೆ ಎಂಟ್ರಿ ಇದ್ರೆ ಕೈ ಮುಟ್ಟಿ ಒಳಗೆ ಬನ್ನಿ ಅಂತ ಹೇಳ್ತಾರೆ, ಹಾಗೆ ನಮಸ್ಕಾರ ಮಾಡ್ತಾರೆ. ಆದರೆ ಇವನು ನನ್ನ ಮಗ ಇಲ್ಲೇ ಇದ್ಕೊಂಡು ನಮ್ಮ ಹಣ್ಣನ್ನೇ ತಿಂದು, ನಮ್ಮ ಎಲೆ ತಿಂದು ನಮ್ಗಳಿಗೆ ಬೇಕನ್ನಲ್ಲ. ಇವನಿಗೆ ಎಷ್ಟು ಕೊಬ್ಬು ನೋಡಿ. ಇಂಥವನ್ನ ಎಷ್ಟು ಮಟ್ಟಿಗೆ ನಾವು ಇಲ್ಲಿ ಇರಿಸ್ಕೋಬೇಕಾಗತ್ತೆ. ದಯವಿಟ್ಟು ಕಮಿಷನರ್ಗಳು ಇವನ ಬಗ್ಗೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ. ಇನ್ನೇನೂ ಇಲ್ಲ. ಹೆಣ್ಮಕ್ಳು ಇವನ್ಗೆ ಪರ್ಕೇಟ್ ಹೊಡೆದ್ರು, ಇವ್ರಿಗೆ ಯಾರಿಗೂ ಸ್ವಾಮೀಜಿಗೆ ಅಂತ ಹೇಳ್ತಾರಲ್ಲ, ಸ್ವಾಮೀಜಿಗೆ ಯಾರಿಗೂ ಪರ್ಕೇಟ್ ಹೊಡೆಯಲ್ಲ. ಈಗ ಇವನಿಗೆ ನಮ್ಮ ಹಿಂದೂ ಧರ್ಮದ ಹೆಣ್ಮಕ್ಳು ಬಂದು ಅಂಥದ್ದೇ ಕೊಡಬೇಕಾಗತ್ತೆ. ಯಾವುದು ಇವ್ ಹೇಳದ್ದಲ್ಲ, ಸ್ವಾಮೀಜಿಗೆ ಪರ್ಕೇಟ್ ಕೊಡಬೇಕು ಅಂತ, ಅಂಥದ್ದೇ ಕೊಡಬೇಕಾಗತ್ತೆ ಇವನಿಗೂ.
ತಿಳ್ಕೊಳ್ಳಿ. ಹೊರತು ಬೇರೆ ಯಾರು ಕೇಳಿಸ್ಕೊಳ್ಳಿ, ಅನುಮತಿ ಇಲ್ಲ. ಅದು ನಮ್ಮ ಹೆರಿಟೇಜ್, ಅದು ನಮ್ಮ ಪರಂಪರೆ ಮುಟ್ಟಂಗಿಲ್ಲ. ನೀವು ನನ್ನ ಮತ್ತು ನನ್ನ ದೇವರ ನಡುವೆ ಬರಬೇಡಿ ಅಂತ ಡೈಲಾಗ್ ಹೊಡಿದ್ದಾನೆ ಲಾಯರ್. ಹೌದು, ಬರಬಾರದು. ಯಾಕೆ ಬರಬೇಕು? ನೀನು ಅದೇ ಅಜರತ್ತು ದುರ್ಗಗಳು ಬೇರೆ ದುರ್ಗಗಳನ್ನ ಜೀರ್ಣೋದ್ಧಾರ ಅಂದ್ರೆ ಮಾಡ್ತೀರಾ? ಇದು ಜೀರ್ಣೋದ್ಧಾರ ಮಾಡೋಕ್ಕಾಗಲ್ವಾ? ಕೋರ್ಟ್ಗಳು ಅದ್ರ ಬಗ್ಗೆ ತೀರ್ಪು ಕೊಡ್ತಿದ್ದ, ಇದ್ರ ಬಗ್ಗೆ ಯಾಕೆ ತೀರ್ಪು ಕೊಡಲ್ಲ ಹೇಳಿ? ಕೋರ್ಟಿಗೆ ಬರ್ಬೇಕು ನೋಡಿ, ಅದರಲ್ಲಿ ಏನು ತಪ್ಪಿದೆ? ಇವನು ಲೂಸ್ ಆಗಿ ಮೆಂಟ್ಲ್ ಆಗಿ ಅವನು ಇವನು ಲೂಸ್ ಅಲ್ಲ, ಇವ್ರು ಲೂಸ್ ಅಲ್ಲ. ಈ ನನ್ನ ಮಗ ದೊಡ್ಡ ಲೂಸ್. ಇಲ್ಲಿ ಮಾತಾಡ್ತಾವನಲ್ಲ ಅಯೋಗ್ಯ ನಾರಾಯಣ, ಅವನು ದೊಡ್ಡ ಲೂಸ್ ನನ್ನ ಮಗ. ಇವನು ಬೇರೆಯವ್ರಿಗೆ ಲೂಸ್ ಅಂತ ಹೇಳ್ತಾನೆ. ಇವನಿಗೇನು ಅಧಿಕಾರ ಇದೆ ನೋಡಿ. ಇವನು ಹೊಸದಾಗಿ ಮೂರ್ತಿ ಇಟ್ಟರೆ ಅದು ಹೇಗೆ ಯುನೆಸ್ಕೋದಲ್ಲಿ ಇರುತ್ತೆ? ಅದನ್ನು ಮುಟ್ಟೋ. ಹೌದು, ಹೊಸದಾಗಿ ಮೂರ್ತಿ ಇಡೋಕೆ ಅಧಿಕಾರ ಇದೆ. ನಾವು ಹಿಂದೂ ಧರ್ಮದಲ್ಲಿ ಹೇಳ್ತೀವಿ, ಬದಲಾವಣೆ ಜಗದ ನಿಯಮ ಅಂತ ಹೇಳ್ತೀವಿ, ಅದು ಮಾಡ್ಕೊಳ್ತೀವಿ. ನಿನಗೇನು ಹೊಟ್ಟೆವರಿ ಅಲ್ವಾ? ಇದು ಹಿಂದೂ ಧರ್ಮದ ವಿರೋಧವಾಗಿ ಮಾತಾಡ್ತಾ. ನಾನು ಯಾವಾಗಲೂ ನೋಡಿದ್ರೆ ಈ ತನ್ನ ಮಗ ಹಿಂದೂ ಧರ್ಮ ವಿರೋಧವಾಗಿ ಮಾತಾಡ್ತಾ ಇದ್ದಾನೆ. ಹಿಂದೂ ಧರ್ಮ ವಿರೋಧ ಮಾತಾಡೋದು ನಿನಗೆ ಎಷ್ಟರ ಮಟ್ಟಿಗೆ ಸಾಧ್ಯ? ಇದು ಹಿಂದೂ ರಾಷ್ಟ್ರದಲ್ಲಿ ನೀನು ಯಾಕೆ ಇದೆಯಾ? ನಾನು ಈ ಮೂಲಕ ನಾನು ಕ್ವಶನ್ ಕೇಳ್ತಾ ಇದ್ದೀನಿ. ಅದೇ ನೀನು ಬಹಿರಂಗವಾಗಿ ಬಂದು ಹೇಳು. ನೀನು ತಾಕತ್ತಿದ್ರೆ ನಿಮ್ಮ ಅಪ್ಪಂಗೆ ಕೊಟ್ಟಿದ್ದಾರೆ ನೀನು. ನೋಡಿ, ಹೆಸರು ನಾರಾಯಣ, ನಾರಾಯಣ. ಅದಕ್ಕೆ ನಮ್ಮಲ್ಲಿ ಒಂದು ಮಾತು ಹೇಳ್ತಾರೆ, ನಾರಾಯಣ 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 ಅಯೋಗ್ಯ ನಾರಾಯಣ, ನಾರಾಯಣ ನಾರಾಯಣ ಭೋಗ ನಾರಾಯಣ. ಇದು ಇವಂದು ಭೋಗದ ನಾರಾಯಣ. ಇವರು ದುಡ್ಡು ಇಸ್ಕೊಂಡು ಮಾಡಿಕೊಂಡು ಎಲ್ಲ ತಿಂತಾನಲ್ಲ, ಬೇರೆಯವ್ರ ಹತ್ರ ಹೆಂಜಲಿಸ್ಕೊಂಡು ಬದುಕ್ತಾನಲ್ಲ, ಇದು ಒಂದು ಜೀವನವ ಈ ನನ್ನ ಮಗಂದು. ಅದರಲ್ಲೂ ದೊಡ್ಡ ದೊಡ್ಡ ನ್ಯಾಯಾಲಯಗಳಲ್ಲಿ ಹಿಂದೂ ಧರ್ಮದ ವಿರೋಧವಾಗಿ ಮಾತಾಡಿದ್ರೆ ರಾಷ್ಟ್ರಪತಿಗಳು ನಮ್ಮ ಎಲ್ಲ ಶಾಸಕರು ಸೇರಿಕೊಂಡು ಅವರ ವಿರುದ್ಧವಾಗಿ ಯಾರೋ ನ್ಯಾಯಾಧೀಶರು ನಮ್ಮ ಹಿಂದೂ ಧರ್ಮದ ವಿರೋಧವಾಗಿ ಮಾತಾಡ್ತಾರಲ್ಲ, ಅವ್ರ ಬಗ್ಗೆ ಇಂಪೀಚ್ಮೆಂಟ್ ಅಂತ ಈಗಾಗಲೇ ಹಾಕಿದ್ದಾರೆ ಅಂತ ಸುದ್ದಿ ಬಂದಿದೆ ನನಗೆ. ಇಂಪೀಚ್ಮೆಂಟ್ ಅಂದರೆ ಹಕ್ಕುಚ್ಯುತಿ ಮಂಡನೆ. ಧರ್ಮಕ್ಕೆ ಒಂದು ತೊಂದರೆ ಆಗದೆ. ರಾಷ್ಟ್ರಪತಿಗೆ ಎಷ್ಟೋ ಲಕ್ಷಗಟ್ಟಲೆ ಈ ವಿಚಾರವಾಗಿ ಈ ಲೆಟರ್ ಹೋಗಿದೆ. ಈ ಥರ ಹಿಂದೂಗಳ ಭಾವನೆಗೆ ಧಕ್ಕೆ ತಂದಿದ್ದಾರೆ ಈ ಥರ ನ್ಯಾಯಾಧೀಶರು ಅಂತ. ಆಗಿರುವಾಗ ಇದು ಒಬ್ಬ ಭೋಗನಾರಾಯಣ ಇದ್ದಾನಲ್ಲ, ಅವನ ಬಗ್ಗೆ ಕಾನೂನು ಕ್ರಮ ಕೈಗೊಳ್ಳಬೇಕು ಕಮಿಷನರ್ ಅವರು. ಈ ಕೂಡಲೇ ಅವನು ಎಲ್ಲಿದ್ದಾನೆ ಏನು ಅಂತ ಪತ್ತೆ ಮಾಡಿ ಬಂಧಿಸಬೇಕು ಅಂತ ಈ ಮೂಲಕ ಹಿಂದೂ ಜಾಗರಣ ಕೇಳ್ಕೊಳ್ತಾ ಇದ್ದೀನಿ.